ಪಲ್ಲವಿ ನನ್ನ ಹೆಂಡತಿ. ನಾನು ಅಮೆರಿಕದಿಂದ ಅನ್ಕೊಂಡು ಬಂದಿದ್ದೆಲ್ಲ ಹಾಳಾಗೋಯ್ತೀಗ. ವಿಕ್ಕಿ, ನೀನ್ ಏನ್ ಹೇಳ್ತಿದ್ಯಾ? ನಿನಗೆ ಮದುವೆ ಆಗಿದೆಯಾ? ಅದನ್ನ ಮದುವೆ ಅಂತ ಹೇಳಬೇಕು ಅಥವಾ ನಾನು ಮಾಡಿರೋ ತಪ್ಪಿಗೆ ಶಿಕ್ಷೆ ಅಂತ ಹೇಳಬೇಕು, ಒಂದು ಗೊತ್ತಾಗ್ತಾ ಇಲ್ಲ ನಿಶಿ. ಪ್ಲೀಸ್ ನನಗೆ ಅರ್ಥ ಆಗೋ ಥರ ಹೇಳು ವಿಕ್ಕಿ. ಯಾವಾಗಾಯ್ತು ನಿನ್ ಮದ್ವೆ? ಈಗ 1 ತಿಂಗಳಾಯ್ತು. ಆದರೆ 1 ದಿನಕ್ಕೂ ಅವ್ರ ಜೊತೆ ಸಂಸಾರ ಮಾಡಿಲ್ಲ. ಯಾಕೆ? ಅದೆಲ್ಲ ದೊಡ್ಡ ಕತೆ. ಪ್ರಜ್ಞಾ ಹೋದ್ಮೇಲೆ ನನಗೆ ಯಾರ ಮೇಲೂ ಪ್ರೀತಿ ಆಗಲ್ಲ ಅಂತ ಅನ್ಕೊಂಡಿದ್ದೇನೆ ಶಿ. ಇನ್ಫ್ಯಾಕ್ಟ್ ಆಗಿರ್ಲಿಲ್ಲ ಕೂಡ. ಆ ಟೈಮಲ್ಲಿ ನನ್ನ ಜೀವನದಲ್ಲಿ ಬಂದವ್ರೆ ಪಲ್ಲವಿ. ನಾಚಿಕೆ ಆಗಲ್ವಾ ನಿನ್ಗೆ? ನನ್ನನ್ನ ನಿನ್ ಜೊತೆ ಹೋಲಿಸ್ತಿದ್ಯಲ್ಲ. ನನ್ ಪರಿಸ್ಥಿತಿನೇ ಬೇರೆ, ನಿನ್ ಪರಿಸ್ಥಿತಿನೇ ಬೇರೆ. ವಾ, ಅಲ್ಲಿ ಅವತ್ತು ನಾನಿಬ್ಬರ ಮಧ್ಯೆ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೆ, ಇವತ್ತು ನೀನಿಬ್ಬರ ಮಧ್ಯೆ ಸಿಕ್ಕಾಕೊಂಡು ಒದ್ದಾಡ್ತಾ ಇದೆಯಾ. ಹಂಗಿರ್ಬೇಕಾದ್ರೆ ನಂದು ನಿಂದು ಪರಿಸ್ಥಿತಿ ಬೇರೆ ಬೇರೆ ಹೆಂಗಾಗುತ್ತೆ? ಅವತ್ತು ನೀನ್ ಸಿಕ್ಕಾಕೊಂಡು ಒದ್ದಾಡಕ್ ಕಾರಣ ನಿನ್ ಮನ್ಸಲ್ಲಿ ಮೋಸ ಮಾಡ್ಬೇಕು ಅನ್ನೋ ಭಾವನೆ ಇದ್ದಿತ್ತು. ಆದ್ರೆ ಇವತ್ತು ನಾನ್ ಒದ್ದಾಡ್ತಿರೋದು ನನ್ ಮಗಳ ಮನ್ಸಿಗೆ ನೋವಾಗ್ಬಾರ್ದು ಅನ್ನೋ ಒಂದೇ ಒಂದ್ ಕಾರಣಕ್ಕೆ. ಓ, ಹಂಗಿದ್ರೆ ಹೇಳು, ಅವತ್ ನನ್ ಜಾಗದಲ್ಲಿ ನೀನಿದ್ದಿದ್ರೆ ಏನ್ ಮಾಡ್ತಿದ್ದೆ? ನಿಮ್ ಮಾವ ನನ್ ಕಾಪಾಡ್ದ, 7ಕ್ಕೆ ಪಲ್ಲವಿನ್ ಮದ್ವೆ ಆಗು ಅಂದ. ನಾನೇನ್ ಮಾಡ್ಬೇಕಾಗಿತ್ತು? ಏನ್ ಮಾಡ್ಬೇಕಿತ್ತು ಅಂತಂದ್ರೆ ಬಾಯ್ ಬಿಟ್ಟು ಬೊಗಳ್ಬೇಕಿತ್ತು. ನನಗ ಆಬ್ಳೆ ಒಬ್ಳು ಹುಡುಗಿ ಇದ್ದಾಳೆ, ನಾನು ಅವಳನ್ನ ಪ್ರೀತಿಸ್ತಿದ್ದೀನಿ, ನಮ್ ಮಧ್ಯೆ ಎಲ್ಲ ನಡೆದೋಗಿದೆ ಅಂತ ಹೇಳ್ಬೇಕಿತ್ತು. ಅವಾಗ ನಾನೇ ಬಿಟ್ಕೊಡ್ತಿದ್ನಲ್ಲ. ಸತ್ಯ ಹೇಳ್ದೆ ಮುಚ್ಚಿಟ್ಟು ಮೋಸ ಮಾಡ್ದಲ್ದೆ ಇವಾಗ ನೀನೇ ಸರಿ ನಾನೇ ತಪ್ಪು ಅಂತ ನನ್ನನ್ನೇ ಬ್ಲೇಮ್ ಮಾಡ್ತೀಯ. ಆಯ್ತು ಬಿಡಮ್ಮ, ನಾನ್ ಸುಳ್ಳೇಳವನೆ, ನೀನ್ ತುಂಬಾ ಸತ್ಯವಂತೆ ಅಲ್ವಾ? ಮತ್ತ್ಯಾಕೆ ಮಗಳಿಗೆ ಇನ್ನೂ ಸತ್ಯ ಹೇಳಲಿಲ್ಲ? ಹೇಳು, ಎಲ್ಲ ನಿಜಾನ? ಏನಂತ ಹೇಳಿ? ನಿನಗಪ್ಪ ಅಂತ ಒಬ್ಬ ಇದ್ದ, ಅವನ್ ಹೀಗೆಲ್ಲ ಮಾಡ್ದ. ಮತ್ತೆ ಆ ಮಗುನ ಪಡ್ಕೊಳ್ಳೋದಕ್ಕೆ ಮಾಡ್ಬಾರ್ದು ಕುತಂತ್ರ ಎಲ್ಲ ಮಾಡ್ತಿದ್ದಾನೆ, ಮನೆಗ್ ಬಂದು ನಾಟಕ ಆಡ್ತಿದ್ದಾನೆ ಅಂತ ಆ ಮಗು ಹೇಳ. ಅವನೊಬ್ಬ ದೊಡ್ಡ ಮೋಸ್ಕಾರ ಅಂತ ಆ ಮಗು ಹತ್ರ ಹೇಳ.